ಗರ್ಭಿಣಿಯರಿಗೆ ಈ ಚಂದ್ರಗ್ರಹಣದಿಂದ ಏನಾದರೂ ಪರಿಣಾಮ ಬೀಳ್ಬೋದಾ? ಖಂಡಿತವಾಗಿ ಒಳ್ಳೆ ಪ್ರಶ್ನೆನೇ. ಹೆಣ್ಣುಮಕ್ಕಳಲ್ಲಿರ್ತಕ್ಕಂಥದ್ದು ಆ ಭ್ರೂಣಾವಸ್ಥೆಯಲ್ಲಿರ್ತಕ್ಕಂಥ ಗರ್ಭದಲ್ಲಿ ಇರ್ತಕ್ಕಂಥ ಭ್ರೂಣ ಬೆಳೀತಾ ಇರ್ತಕ್ಕಂಥದ್ದು ಅದು. ಹಾಗಾಗಿ ಈ ಪರ್ವಕಾಲದಲ್ಲಿ ಅದರ ಕಿರಣಗಳು ಪ್ರಭಾವ ಜಾಸ್ತಿ ತೀವ್ರತೆ ಪ್ರಕೃತಿ ಮೇಲೆ ಬೀಳ್ತಾ ಇರುತ್ತೆ. ನೋಡಿ, ಬರೀ ಪೌರ್ಣಮಿ ಆಗಿರೋದ್ರಿಂದನೇ ಸಮುದ್ರದಲ್ಲಿರ್ತಕ್ಕಂಥ ಆ ಅಲೆಗಳ ಹಬ್ಬರ ಜಾಸ್ತಿ ಆಗ್ತಕ್ಕಂಥದ್ದು ಪೌರ್ಣಮಿ ದಿನ. ಅದೇ ಅಮಾವಾಸ್ಯೆ ದಿನ ನಿಧಾನವಾಗಿ ತಿಳಿಯಾಗಿರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನಿಮಗೆ ಯಾರ್ಯಾರು ಪ್ರೆಗ್ನೆಂಟ್ ಇರ್ತೀರ, ಯಾರ್ಯಾರು ಗರ್ಭವತಿ ಆಗಿರ್ತಾರೆ ಮಕ್ಕಳುಗಳು, ಅವರೆಲ್ಲ ಈ ಕಿರಣದ ಛಾಯೆ ನಿಮ್ಮ ದೇಹದ ಮೇಲೆ ಬೀಳದೇ ಇದ್ದಂಗೆ ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಈ ಒಂದು ಪರಿಣಾಮ ಅಷ್ಟೊಂದು ಚೆನ್ನಾಗಿರಲ್ಲ, ಮನುಕುಲಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಯಾಕೆಂದರೆ ಇದು ಬಂದಿರತಕ್ಕಂಥದ್ದು ಸಾಧಕರಿಗೆ, ಯಾರ್ಯಾರು ಪೂಜೆ ಪುನಸ್ಕಾರಗಳು ಮಾಡ್ತೀರಿ, ಯಾರ್ಯಾರು ಅವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಗುರಿಯನ್ನು ಇಟ್ಕೊಂಡು ಅದನ್ನು ತಲುಪ್ತಕ್ಕಂಥ ಯೋಗಕಾರಕವಾಗಿರ್ತಕ್ಕಂಥ ಚಂದ್ರಗ್ರಹಣ. ಹಾಗಾಗಿ ತಮಗೆಲ್ಲರಿಗೂ ಸಾಧಕರಿಗೆ ನಾನು ಹೇಳೋದಿಷ್ಟೇ, ನೀವೆಲ್ಲ ಜಪತಪಾದಿಗಳನ್ನು ಮಾಡಿಕೊಂಡು ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಿದ್ಧಿಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಅನಾರೋಗ್ಯದಿಂದ ಯಾರ್ಯಾರು ಬೆಡ್ ರಿಟರ್ನ್ ಆಗಿರ್ತೀರಿ ಅವರೆಲ್ಲರೂ ಲಘು ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥದ್ದು. ಚಿಕ್ಕ ಮಕ್ಕಳುಗಳು ಉಪವಾಸ ಇರೋದೇನು ಬೇಡ, ಅವ್ರಿಗೆಲ್ಲ ಲಘು ಆಹಾರಗಳನ್ನು ಕೊಡ್ತಕ್ಕಂಥದ್ದು, ಸಾತ್ವಿಕ ಆಹಾರಗಳನ್ನು ತಿಂತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ಚಂದ್ರಗ್ರಹಣದಲ್ಲಿ ಯಥೇಚ್ಛವಾಗಿ ನೀವು ಎಲ್ಲರೂ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಅದೆಲ್ಲ ಮಾಡಿಬಿಡಿ. ನದಿ ತೀರಗಳಿಗೆ ಹೋಗಿ ಅಲ್ಲಿ ಜಪಸಭೆಗಳನ್ನು ಮಾಡ್ತಕ್ಕಂಥದ್ದು, ಅರ್ಘ್ಯೆಯನ್ನು ಕೊಡ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಪ್ರಕೃತಿಯಲ್ಲಿ ನೀವೀಗಾಗಲೇ ಹೇಳಿದ್ರಿ, ಪ್ರಕೃತಿಯಲ್ಲಿ ಯಾವುದೇ ರೀತಿ ಪರಿಣಾಮ ಬೀರಲ್ಲ, ತುಂಬ ಒಳತೆ ಆಗುತ್ತೆ ಅಂತ. ಆದರೆ ಇಂತಹ ಗ್ರಹಣದ ಸಮಯದಲ್ಲಿ ಏನಾದರೂ ಪರಿಣಾಮ ಬೀರ್ಬೋದಾ? ತದನಂತರ ಬೇರೆ ರೀತಿ ಯಾವುದಾದ್ರೂ ಪರಿಣಾಮ ಬೀರ್ಬೋದಾ? ಈಗ ನೋಡಿ, ನಮ್ಮ ಭರತಖಂಡ ಇಷ್ಟು ಸುಭಿಕ್ತವಾಗಿದೆ ಅಂತಕ್ಕಂಥದ್ದಕ್ಕಾದರೆ ಉದಾಹರಣೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನೋಡಿ, ಅವರು ಸರಿಯಾಗಿ ಅನುಷ್ಠಾನಗಳನ್ನು ಮಾಡ್ಕೊಳ್ಳಲ್ಲ. ನಮ್ಮ ಧರ್ಮದ ಅನುಸಾರಗಳಾಗಿ ನಾವು ಅನುಸರಣೆ ಮಾಡ್ತೀವಿ, ಅಲ್ಲೇನಿಲ್ಲ. ಅವರವರ ಧರ್ಮಕ್ಕೆ ಅನುಸಾರವಾಗಿ ಮಾಡ್ತಕ್ಕಂಥದ್ದು, ಅದಕ್ಕೆ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆದರೆ ನಮ್ಮ ಭರತಖಂಡದಲ್ಲಿ ವಿಕೋಪ ಆಗೋದು ಯಾವಾಗ ಅಂತಂದರೆ, ನಾವು ಮನುಷ್ಯರಾದವರು ನಾವು ಕೆಲವು ದೇವಾಲಯಗಳಿಗೆ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಅದ್ರ ಪ್ರಕೃತಿ ಮುನಿಯುತ್ತೆ, ಅಷ್ಟು ಬಿಟ್ಟರೆ ಬೇರೇನೇ ಇರಲ್ಲ. ನಮ್ಮಲ್ಲಿರ್ತಕ್ಕಂಥ ಧರ್ಮನೇ ಬೇರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿರ್ತಕ್ಕಂಥ ಧರ್ಮನೇ ಬೇರೆ. ಕೆಲವರು ಅನ್ಯ ಧರ್ಮಿಗಳು, ನಮ್ಮ ಭರತಖಂಡದಲ್ಲಿರ್ತಕ್ಕಂಥ ಅನ್ಯ ಧರ್ಮೀರು ಕೂಡ ನೆನ್ನೆ ಮನೆಯಿಂದನೂ ಕೂಡ ನಾವು ಇವತ್ತು ರೋಜಾ ಇದ್ದೀವಿ, ರಂಜಾನ್ ಟೈಮಲ್ಲಿ ಇದ್ದೀವಿ, ನಾವು ಸಾಯಂಕಾಲನೇ ನೀವು ಗ್ರಹಣ ಅಂತೀರಿ, ನೀವೆಲ್ಲ ಮಾಧ್ಯಮದಲ್ಲೂ ಕೂಡ ಗ್ರಹಣ ಬರ್ತಾಯಿದೆ ಗುರುಗಳೇ, ನಾವು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥವ್ರು ನಾವು ಊಟ ಮಾಡೋದು ಹೇಗೆ, ಸ್ನಾನಗಳನ್ನು ಮಾಡೋದು ಹೇಗೆ, ನಾವು ನಮಾಜ್ ಮಾಡ್ಕೊಂಡು ಬಂದಾದ್ಮೇಲೆ ನಾವು ಊಟ ಮಾಡಲೇಬೇಕು ಸಂಜೆ 6 ಗಂಟೆ ಸಮಯದಲ್ಲಿ, ಏನು ಮಾಡೋದು ಗುರುಗಳಂತ ಎಷ್ಟು ವಿವರವಾಗಿ ಕೇಳ್ತಾರೆ ಅಂತಂದರೆ, ಅವರೆಲ್ಲೂ ಕೂಡ ಈ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಕೇಳ್ಕೊಳ್ಳೋ ಅಂಥದ್ದು, ತಿಳ್ಕೊಳ್ಳೋ ಅಂಥದ್ದು ಕುತೂಹಲ ಜಾಸ್ತಿ. ಅದೇ ನಮ್ಮ ಭರತಖಂಡದ ಪವರ್ ಅಂತ ಹೇಳೋದು. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ